ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner GRB Masala, Sadhguru Ayurveda Gram Floor Soap, Hudson Curd, Bima Jewelers. Since 1925, associate sponsors Koda Slavia, digital streaming partner Z5. ನೋಡಿ, ಜೀವನ ಅನ್ನೋ ಈ 3 ಅಕ್ಷರದಲ್ಲಿ ನೋವು, ನಲಿವು, ನಿರಾಶೆ, ಹತಾಶೆ ಇವುಗಳೆಲ್ಲವೂ ಆಗಾಗ ಎದುರಾಕೊಂಡು ನಮ್ಮನ್ನ ಕುಗ್ಸೋದಕ್ಕೆ ಶುರು ಮಾಡ್ಬಿಡತ್ತಲ್ವಾ. ಆದ್ರೆ ಬಂದದೆಲ್ಲ ಬರ್ಲಿ, ಭಗವಂತನ ದಯೆ ಒಂದಿರ್ಲಿ ಅನ್ನೋಂತ ಉತ್ಸಾಹದಿಂದ ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಜೀವನ ಸುಂದರವಾದಂತ ರಥೋತ್ಸವ ಆಗೋದ್ರಲ್ಲಿ 100% ಯಾವ ಡೌಟು ಇಲ್ಲ. ಏನಪ್ಪಾ ಇದು ಶ್ವೇತಾ, ಜೀವನ, ಉತ್ಸಾಹ, ಉತ್ಸವ ಅಂತ ಏನೇನೋ ಮಾತಾಡ್ತಿದ್ದಾಳೆ ಅಂತ ನೀವ್ ಯಾರು ಕನ್ಫ್ಯೂಸ್ ಆಗ್ಬೇಡಿ. ಕಾರಣ ಇಲ್ದೆ ನಾನೇನಾದ್ರೂ ಹೇಳ್ತೀನಾ? ಇಲ್ಲ. ಈಗ ನೋಡಿ, ನಮ್ಮ ಜೋಡಿಗಳನ್ನೇ ತಗೊಳ್ಳಿ ನೀವು. ಇಲ್ಲಿ ಪ್ರೀತಿಗೋಸ್ಕರ ಎಲ್ಲರನ್ನ ಫೇಸ್ ಮಾಡಿ ಜೀವನವನ್ನ ಕಟ್ಕೊಂಡು ಉತ್ಸಾಹದಿಂದ ಜೀವನ ಮಾಡ್ತಾ ಇರುವಂತ ಜೋಡಿಗಳಿದ್ದಾರೆ. ಹಾಗೆ ಅಪ್ಪ ಅಮ್ಮನ ಆಶೀರ್ವಾದವನ್ನ ತಗೊಂಡು ಮದ್ವೆ ಮಾಡಿಕೊಂಡು ದಾಂಪತ್ಯ ಅಂತಂದ್ರೆ ಪುಸ್ತಕದಲ್ಲಿ ಬರ್ದಿರುವಂತ ಸಾಲುಗಳಷ್ಟೇ ಅಲ್ಲ, ಎಲ್ಲರಿಗೂ ಮಾದರಿ ಆಗೋ ತರ ಜೀವನ ನಡೆಸ್ಕೊಂಡು ಹೋಗೋದೇ ನಿಜವಾದ ದಾಂಪತ್ಯ ಅಂತ ಹೇಳುವಂತ, ಸಮಾಜಕ್ಕೆ ತಿದ್ದಿ ಹೇಳಿ ಜೀವನ ಮಾಡ್ತಾ ಇರುವಂತಹ ಅನುಭವಿ ಜೋಡಿಗಳ ಜೀವನೋತ್ಸಾಹದ ಉದಾಹರಣೆಗಳು ಕೂಡ ಇಲ್ಲಿದೆ. ಸೊ ಎಲ್ಲಾ ಜೋಡಿಗಳ ಜೀವನೋತ್ಸವ, ಪ್ರೇಮೋತ್ಸವ, ಪ್ರೀತಿಯ ರಥೋತ್ಸವಗಳ ನೆನಪುಗಳನ್ನ ಮತ್ತೊಮ್ಮೆ ಮೆಲುಕು ಹಾಕ್ತಾ ಅದರ ಜೊತೆಗೆ ಒಂದಷ್ಟು ತರ್ಲೆಗಳು, ಒಂದಷ್ಟು ತುಂಟಾಟಗಳು, ಖುಷಿ ಕೊಡುವಂತ ಆಟಗಳನ್ನೆಲ್ಲ ಆಡಿಕೊಂಡು ಇಂದಿನ ಸಂಚಿಕೆಯನ್ನ ಉತ್ಸವದೊಂದಿಗೆ ಆಚರಿಸೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆ ಜೋಡಿ ನಂಬರ್ 1 ಸೀಸನ್ 2 ಜೋಡಿ ಉತ್ಸವ. ಈಗ ನಮ್ಮ ಬೀಗರನ್ನ ವೆಲ್ಕಮ್ ಮಾಡುವಂತ ಸಮಯ. ತಮ್ಮ ಅನುಭವ ಹಾಗೂ ಸ್ಫೂರ್ತಿಯ ಮಾತುಗಳಿಂದ ಪ್ರೋತ್ಸಾಹವನ್ನ ಮಾಡ್ತಾ ಬಂದಿರುವಂತ ನಮ್ಮ ವೇದಿಕೆಯ ಬೀಗರು, ಚಂದನವನದ ಲವ್ಲಿ ಸ್ಟಾರ್ ಪ್ರೇಮ್ ಅವರು, ಹಾಗೂ ನಮ್ಮ ವೇದಿಕೆಯ ಮಾತಿನ ಮುದ್ದಿನ ಅರಗಿಣಿ ಮಾಳವಿಕಾ ಮೇಡಮ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ವೇದಿಕೆಯಲ್ಲಿ ಜೋಡಿ ಉತ್ಸವ ನಡೀತಾ ಇದೆ. ಜೋಡಿ ಉತ್ಸವ ಅಂತಂದ್ರೆ ಯಾವ್ದೋ ಒಂದು ಉತ್ಸವ ಅಂತೂ ಖಂಡಿತವಾಗ್ಲೂ ಅಲ್ಲ. ಈಗ ದೇವ್ರು ಅಂತ ಬಂದಾಗ ರಥೋತ್ಸವ ಇರುತ್ತೆ, ಪ್ರೇಮ ಅಂತ ಬಂದಾಗ ಪ್ರೇಮೋತ್ಸವ ಇರುತ್ತೆ, ದಾಂಪತ್ಯ ಅಂತ ಬಂದಾಗ ದಾಂಪತ್ಯದ ಉತ್ಸವ ಇರುತ್ತೆ. ಈ ಎಲ್ಲವನ್ನ ಒಂದೇ ಸಂಚಿಕೆಯಲ್ಲಿ ಸಂಭ್ರಮಿಸುವಂತ ಸಂಚಿಕೆ ಜೋಡಿ ಉತ್ಸವ. ಈ ರೌಂಡ್ ಬಗ್ಗೆ ನಮ್ಮ ಬೀಗ್ರು ಏನ್ ಹೇಳ್ತಾರೆ ಕೇಳೋಣ. ಲವ್ಲಿ ಸ್ಟಾರ್, ಉತ್ಸವ ಯಾವುದೇ ಆದ್ರೂ ಅದನ್ನ ತೇರೆಳೆಯೋರು ನಾನು ನೀನೇ ಅಲ್ವಾ? ನಾವು ಚಕ್ರ ಕಾಯಲ್ಲ ಹಾಕೋರ್ ನಾವು. ಇಲ್ಲ ಮಗ, ನಾನು ನಿನ್ ಬಗ್ಗೆ ಹೊತ್ತು ನಿಂತ್ಕೊಂಡು ಮಾತಾಡ್ತೀನಿ. ಯಾಕೋ ಬೇಡ ಬೇಡ ಬೇಡ. ಇಲ್ಲ ನಿಂತ್ಕೊಂಡು ಮಾತಾಡ್ತೀನಿ. ತೇರೆಳೆಯೋರು ನಾವೇ ಆಗಿದ್ರು ಆ ದೇವ್ರಿಂದ ಒಂದು ಪ್ರಭಾವಳಿ ಇರುತ್ತಲ್ಲ, ಅದು ನೀನು ಮಗ. ಸೊ ಹಾಗಾಗಿ ನಾವೆಲ್ಲ ಸೇರಿ ಮಾಡ್ತಾ ಇರುವಂತ ಉತ್ಸವ ಪ್ರೇಮೋತ್ಸವ, ಜೋಡಿ ಉತ್ಸವ. ಓಕೆ, ಈ ಒಂದು ಸಂಚಿಕೆ ಬಗ್ಗೆ ನಮ್ಮ ಮುದ್ದಾಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುವಂತ ಮಾಳ್ವಿಕಮ್ಮ ಏನ್ ಹೇಳ್ತಾರೆ ಅಂತ ಕೇಳೋಣ. ಸಾಮಾನ್ಯವಾಗಿ ಮದುವೆಗೆ ಹಿಂದಿನ ದಿನ ವರಪೂಜೆ ಅಂತ ಮಾಡ್ತಾರೆ. ಆ ವರಪೂಜೆ ದಿವಸ ಈ ಮೆರವಣಿಗೆ ನಡೆಯುತ್ತೆ. ಆಕ್ಚುಲಿ ಈ ಪ್ರೇಮೋತ್ಸವ, ರಥ ಇದೆಲ್ಲ ಹೇಳುವಾಗ ಆ ವರಪೂಜೆ ದಿವಸ ಆ ಗಂಡನ್ನ ಎಲ್ರಿಗೂ ಪರಿಚಯ ಮಾಡೋ ರೀತಿಯಲ್ಲಿ ಒಂದು ತೇರ್ನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅದು ಕಾರಾಗಿರ್ಬಹುದು, ತೇರಾಗಿರ್ಬಹುದು, ಒಟ್ಟು ಊರಿನವ್ರಿಗೆಲ್ಲ ಪರಿಚಯ ಮಾಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಆ ರಥೋತ್ಸವದ ನಂತರನೇ ಮದುವೆ ಮುಹೂರ್ತ. ಹಾಗಾಗಿ ಇವತ್ತು ನಮ್ಮ ಜೋಡಿ ಉತ್ಸವವನ್ನು ನೋಡೋದಕ್ಕೆ ನಾನು ಬಹಳ ಉತ್ಸುಕದಿಂದ ಇದ್ದೀನಿ. ಆದರೆ ಈ ಉತ್ಸುಕ, ಸುಖ, ದುಃಖ ಮಧ್ಯೆ ಈ ನಮ್ಮ ಕುರಿದೇನು ಬರೀ ಸುಕ್ಕು ಮುಂದೆ ನೋಡಿ, ಆ ಟೀ ಶರ್ಟು ಅಷ್ಟು ಸುಕ್ಕಾಗಿದೆ. ಅದೇನೋ ಅರ್ಧಂಬರ್ಧ ಪ್ಯಾಂಟು ಕತ್ತರಿಸ್ಬಿಟ್ಟಿದ್ದಾರೆ, ಅದು ಫೇಡ್ ಬೇರೆ ಆಗೋಗಿದೆ.
ಇದೆ. ಇದೇನ್ ಅವತಾರ, ಅವ್ರನ್ನೆಲ್ಲ ನೋಡಾದ್ರೂ ಕಲಿಯೋದಲ್ವಾ? ಆ ಪಕ್ಕದಲ್ಲಿರೋ ಶ್ವೇತಾ ಸುಮ್ನೆ ಲೈನ್ ಹೊಡೆದ್ರ ಆಯ್ತಾ? ಅವಳ ತರ ಡ್ರೆಸ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಸೂಟ್ ಆಗೋ ಹಾಗೆ. ಅದ್ರ ಬಗ್ಗೆ ಮಾತಾಡ್ತೀನಕ್ಕ, ಅದಕ್ಕೆ ನೀನೇ ಕಾರಣ ಇದೆಯಕ್ಕ. ನಾನೇನ್ ಮಾಡ್ದೆ? ಕಾರಣ ಇದೆಯಕ್ಕ. ಇವತ್ತು ಜೋಡಿಗಳ ಉತ್ಸವ ನಡೀತಾ ಇದೆ. ಎಲ್ಲಾ ಜೋಡಿಗಳನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ನವ ಜೋಡಿಗಳಿಗಿಂತ ಮುಖ್ಯ ಯಾರು? ನೀನು ಕಣೋ, ನನ್ನ ತಮ್ಮ, ನನ್ನ ಮಗಳು. ನಿನ್ಗಿಂತ ಜೋಡಿ ಇನ್ಯಾವ ಜೋಡಿ ಇದೆಯೋ? ನೀವಿಲ್ಲ ಅಂತಂದ್ರೆ ಈ ಜೋಡಿ ಉತ್ಸವ ಕಂಪ್ಲೀಟೇ ಆಗಲ್ಲ. ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಬ್ಯಾಂಕಾಕ್ ಇಂದ ಉಟ್ಟು ಬಟ್ಟೆಲೆ ಫ್ಲೈಟ್ ಅಲ್ಲಿ ಸರ್ರ ಅಂತ ಬಂದಿದ್ದೀನಿ. ಗ್ರ್ಯಾಂಡ್ ಆಗಿ ವೆಲ್ಕಮ್ ಅಂತೂ ಕೊಡ್ಲಿಲ್ಲ. ಜೋಡಿ ಉತ್ಸವ ಒಂದು ಉಡುಗೊರೆನೂ ಇಲ್ವಾಕ? ತಂದಿದ್ದೀನಿ ಬಾ ಮರಿ. ಅಯ್ಯೋ, ಅಷ್ಟೇ ಕೊಡೋದಲ್ವಾ? ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅಕ್ಕ. ಅಕ್ಕ, ಈಗ ಹೋಗಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಬಂದ್ಬಿಡ್ತೀನಿ ಅಕ್ಕ. ಬಟ್ಟೆ ಬಿಚ್ಚಾಕೋದಲ್ಲ, ಬದಲಾಯಿಸ್ಕೊಡು. ಅದೇ ಅಕ್ಕ, ಇದನ್ನ ಬಿಚ್ಚಾಕ್ಬಿಟ್ಟು ಇದನ್ನ ಹಾಕೊಂಡ್ಬರ್ತೀನಿ ಅಕ್ಕ. ವಾ ವಾ ಬಾಬಾ, ಅಕ್ಕ ತಮ್ಮನ ಪ್ರೀತಿ ಏನ್ ಚೆನ್ನಾಗಿತ್ತು. ಎಷ್ಟು ನೋಡಿ, ಉತ್ಸವದ ದಿನ ಗಿಫ್ಟ್ ಕೊಟ್ಬಿಟ್ಟು ತಮ್ಮನ್ನ ಕಳ್ಸಿದಾರೆ. ನೋಡೋಣ ನಿಮ್ಮ ತಮ್ಮ ಅದ್ ಹೇಗ್ ಕಾಣಿಸ್ತಾರೆ ಅಂತ. ಶುರುನಲ್ಲೇ ಹೀಗೆ ಅಪ್ಪ, ಇನ್ನು ಇಡೀ ಎಪಿಸೋಡ್ ಇನ್ ಹೆಂಗೋ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಈ ತರ್ಲೆ ತುಂಟಾಟಗಳನ್ನೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನಮ್ಮ ಹಿರಿಯ ಜೋಡಿಗಳು ಹಾಗೂ ಅನುಭವಿ ಜೋಡಿಗಳನ್ನ ಈಗ ಮಾತಾಡಿಸ್ಬೇಡೋಣ ಅಲ್ಲ. ಯಶವಂತ್ ಸರ್, ರಮೇಶ್ ಪಂಡಿತ್ ಸರ್, ಚಿದಾನಂದ್ ಸರ್, ನಿಮ್ಗಳ ದಾಂಪತ್ಯದಲ್ಲಿ ಹಲವಾರು ಉತ್ಸವಗಳನ್ನ ನೀವೆಲ್ಲರೂ ನೋಡ್ತಾ ಬಂದಿದ್ದೀರಾ. ದೇವ್ರು ಅಂತ ಬಂದಾಗ ರಥೋತ್ಸವ ಇರುತ್ತೆ, ಪ್ರೇಮ ಅಂತ ಬಂದಾಗ ಪ್ರೇಮೋತ್ಸವ ಇರುತ್ತೆ, ದಾಂಪತ್ಯ ಅಂತ ಬಂದಾಗ ದಾಂಪತ್ಯದ ಉತ್ಸವ ಇರುತ್ತೆ. ನಿಮ್ಮ ಒಂದು ಜರ್ನಿನಲ್ಲಿ ಯಾವ್ಯಾವ ತರದ ಉತ್ಸವಗಳನ್ನ ನೀವುಗಳೆಲ್ಲ ಸೆಲೆಬ್ರೇಟ್ ಮಾಡಿದೀರಾ, ಆ ನೆನಪುಗಳನ್ನ ಈಗ ನಮ್ ಜೊತೆ ಹಂಚ್ಕೊಳ್ಳಿ. ಹಬ್ಬಗಳು ಬಂದಾಗ ವಿಶೇಷ ಉತ್ಸವಗಳನ್ನ ಆಚರಿಸೋದ್ರ ಜೊತೆ ನಮ್ ಲೈಫ್ ಪಾರ್ಟ್ನರ್ ಜೊತೆ ನಾವಿದ್ದ ನಿತ್ಯೋತ್ಸವ ಆಚರಿಸೋದು ಇನ್ನೂ ಚಂದ ಅದ. ಸೊ GTV ವೇದಿಕೆ ನಮಗೆ ಇಂಥ ಚಂದ ಅವಕಾಶವನ್ನು ಕೊಟ್ಟದ. ಸೊ ಇವತ್ತು ನಾವು ಸಣ್ಣ ಹುಡುಗರಂಗ ಸಂಭ್ರಮಿಸ್ಕೊಂಡು ಚಂದ ಒಂದು ಅಂಗಿ ಪ್ಯಾಂಟು ಹಾಕೊಂಡು ಇಲ್ಲಿ ನಕ್ಕೋತ ಆಟ ಆಡ್ಲಿಕ್ಕೆ ನಿಮ್ ಜೊತೆ ಗೆಲುವಾಗಿರ್ಲಿಕ್ಕೆ ಬಂದೇವೆ. ಸೊ ಈ ಅವಕಾಶಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಉತ್ಸವಗಳು ಹಿಂಗ ನಿತ್ಯ ನೂತನವಾಗಿ ನಮ್ಮ ಬದುಕನ್ನು ಚಂದ ಮಾಡ್ಕೊತ ಹೋಗ್ಲಿ, ಇನ್ನಷ್ಟು ನಮ್ಮ ಬದುಕಿನ ಅನುಭವಗಳನ್ನ ಶ್ರೀಮಂತ ಮಾಡ್ಲಿ ಅಂತ ನಾ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಚಿದಾನಂದ್ ಸರ್, ಹಬ್ಬ ಅನ್ನೋದು ಎಷ್ಟು ಸಿಗದೇ ಇರುವಂತ, ಅಂದ್ರೆ ಪ್ರತಿದಿನ ಇರೋದಿಲ್ಲ, ಯಾವಾಗಲೂ ಒಂದ್ಸಲ ಸಿಗ್ತಾ ಇರುತ್ತೆ. ವರ್ಷಕ್ಕೆ 4 ಸಲ ಸಿಗುತ್ತೆ ಅಥವಾ 5 ಸಲ ಸಿಗುತ್ತೆ. ಹಾಗೆ ಸುಖ ಅನ್ನೋದು ಕೂಡ ಅಷ್ಟೇ. ಏನಂದ್ರೆ ಹಬ್ಬ ಮತ್ತೆ ಸುಖ, ಕಷ್ಟಗಳನ್ನ ನಾವು ಉಂಡಾಗ ಸುಖದ ಅನುಭವ ಸಿಗೋದೆ ನಮಗೆ ಅಂತ ಟೈಮು. ಅದೇ ಪ್ರತಿ ಈ ಕಷ್ಟದಲ್ಲಿ ಬರುವಂತ ಒಂದು ಹಬ್ಬ ಇದೆಯಲ್ಲ, ಇದು ನಮ್ಮಿಬ್ಬರನ್ನ ಮತ್ತೆ ಒಂದು ಮಾಡುತ್ತೆ, ಮತ್ತೆ ನಿತ್ಯೋತ್ಸವಕ್ಕೆ ಪಲ್ಲವಿ ಹಾಡುತ್ತೆ. ಹಾಗಾಗಿ ಈ ಹಬ್ಬದ ಜೊತೆ ನಮ್ಮ ನಿತ್ಯ ಜೀವನದಲ್ಲಿ ನಾವೇನು ಕಷ್ಟಗಳನ್ನ ಪಟ್ಟಿರ್ತೀವಲ್ಲ, ಅದನ್ನ ಮರೆಯೋದಕ್ಕೆ ಒಂದು ಸುದಿನ ಅದು. ಎಸ್, ಥ್ಯಾಂಕ್ ಯು ಸರ್. ರಮೇಶ್ ಪಂಡಿತ್ ಸರ್, ಯಶವಂತ್ ಹೇಳ್ದಾಗೆ ಜೀವನ ಒಂಥರ ನಿತ್ಯೋತ್ಸವನೇ. ಕರೆಕ್ಟ್. ಎಲ್ಲ ಉತ್ಸವಗಳು ಒಂದ್ಸಹ ಉತ್ಸಾಹನ ಇಮ್ಮಡಿಗೊಳಿಸುತ್ತೆ ಮುಂದಿನ ಬದುಕಿಗೆ. ನನ್ನ ಜೀವನದಲ್ಲಿ ಇವಳೊಂದು ಮದುವೆ ಆಗಿದ್ದು ಒಂದು ಉತ್ಸವ, ನನಗೆ ಹೆಣ್ಮಗಳು ಕೊಟ್ಲಲ್ಲ ಅದೊಂದು ಉತ್ಸವ. ಈ ಉತ್ಸವ ಎಲ್ಲರೂ ಬಾಳಲ್ಲೋ ನಡೀಲಿ, ಎಲ್ಲರೂ ಉತ್ಸಾಹದಿಂದ ತಮ್ಮ ಜೀವನ ನಡೆಸಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಲ್ವಿಕಾ ಅಮ್ಮ ಅವರ ತಮ್ಮ ಕುರಿ ಕುರಿ ಊರಿನ್ ಕರೆದ್ರೆ ಇವರಿಬ್ರು ಬರ್ತಾರೆ. ನೀವ್ ಯಾಕೆ ಬರ್ತಿದ್ದೀರಾ ಇಲ್ಲಿ? ನಮ್ಮ ಅಣ್ಣ ಸುಲಭವಾಗಿ ಬರ್ತಾರೆ ಅನ್ಕೊಂಡ್ರ? ನಮ್ಮ ಅಣ್ಣ ಬರ್ಬೇಕು ಅಂದ್ರೆ ಅಲ್ಲೊಂದು ಕಿಚ್ಚಿರ್ಬೇಕು, ಜನ ಮೆಚ್ಚಿರ್ಬೇಕು, ಮನಸ್ಸು ಬಿಚ್ಚಿರ್ಬೇಕು, ಪ್ರೀತಿ ಹೆಚ್ಚಿರ್ಬೇಕು. ಹಂಗೆ ಬಿಲ್ಡಪ್ ಸಾಂಗ್ ಚಾಚ್ತಿರ್ಬೇಕು. ನಿಲ್ಸಿ ಒಂದ್ ನಿಮಿಷ. ಅಯ್ಯೋ, ಅವ್ರೊಬ್ರು ಮಿಸ್ ಆಗ್ಬಿಟ್ಟಿದ್ರು. ಅಯ್ಯೋ, ಇಷ್ಟೆಲ್ಲ
ಲಕ್ಷಣವಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀರಾ? ಅದಕ್ಕೆ ಪರ್ಕೆ ತರ ಹೊಡೆದ್ ಬಿಡ್ತೀನಾ? ಬನ್ನಿ ಇಲ್ಲಿ, ನನ್ನ ಮೇಲೆ ನಂಬಿಕೆ ಇಟ್ಟು ಬನ್ನಿ. ಕೈಲಿ ಹಿಡ್ದಿದ್ದೀರಾ? ಏನ್ ನಂಬಿಕೆ ಇಡೋದು ಏನೋ? ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಎಲ್ಲರ ಕಣ್ಣು ನೆಗೆದು ಬಿದ್ದು ಹಾಳಾಗೋಗ್ಲಿ. ನನ್ಗಲ್ಲ, ಪರ್ಕೆಗೆ ಹೋಗಿಬೇಕು ನೀವು. ಚೆನ್ನಾಗಿ ಹೋಗಿದ್ರಿ ನನಗೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಅಭಿಮಾನ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಅಕ್ಕ, ನೀನ್ ಕೊಟ್ಟಿರೋ ಡ್ರೆಸ್ ಅಲ್ಲಿ ಹೆಂಗ್ ಕಾಣ್ತಿದ್ದೀನಿ ಅಕ್ಕ? ಮನ್ಮಥ ರಾಜನಂಗ್ ಕಾಣ್ತಾ ಇದೆಯಾ? ದೃಷ್ಟಿ ತೆಗಿಯಣಪ್ಪ. ಅವರೆಲ್ಲ ತೆಗ್ದಿ ದೃಷ್ಟಿ ಕಳೆದಂಗ ನಾನ್ ತೆಗಿಬೇಕು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಶ್ವೇತಾ, ಇಷ್ಟೊತ್ತು ಬಂದು ಪರ್ಫಾರ್ಮ್ ಮಾಡ್ಬೇಡ ಶ್ವೇತಾ. ಇದೇ ತರ, ಇದೇ ಖುಷಿ, ಇದೇ ತುಂಟಾಟ ಕಾರ್ಯಕ್ರಮದ ಕೊನೆಯವರೆಗೂ ಇರ್ಲಿ. ಈಗ ನಮ್ಮ ಈ ಸಂಚಿಕೆಗೆ ನಮ್ಮ ಅತಿಥಿಗಳನ್ನ ಬರ್ಮಾಡ್ಕೊಳ್ಳುವಂತ ಸಮಯ. ಇವ್ರ ಕುಟುಂಬನೇ ಕಲಾವಿದ್ರ ಕುಟುಂಬ. ರಂಗಭೂಮಿ ಅಂತಂದ್ರು ಇವ್ರ ಕುಟುಂಬ ಇದ್ದೇ ಇರುತ್ತೆ. ಕಿರುತೆರೆ ಅಂತಂದ್ರು ಇವ್ರ ಕುಟುಂಬ ಇರುತ್ತೆ. ಬೆಳ್ಳಿತೆರೆ ಅಂತಂದ್ರು ಇವ್ರ ಕುಟುಂಬದ ಕೊಡುಗೆ ಅಗಾಧವಾಗಿದೆ. ಇನ್ನು ಇವರ ಅಭಿನಯ ಎಲ್ರಿಗೂ ಅಚ್ಚುಮೆಚ್ಚು. ಇವರ ಮಾತುಗಳಂತೂ ಪುಟ್ಟ ಮಗು ಮಾತಾಡ್ತಿದೇನೋ ಅನ್ನೋಷ್ಟು ಮುಗ್ಧತೆ ಇದ್ದ ರಂಗಭೂಮಿ, ದೂರದರ್ಶನ ಹಾಗೂ ಬೆಳ್ಳಿತೆರೆಯ ಮೂಲಕ ನಮ್ಮನ್ನೆಲ್ಲ ರಂಜಿಸ್ತಾ ಇರುವಂತಹ ಅದ್ವಿತೀಯ ಕಲಾವಿದೆ ಇವರು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಸುಧಾ ಬೆಳವಾಡಿ ಅಮ್ಮ ಹಾಗೂ ಅವರ ಪತಿ MG ಸತ್ಯರಾವ್ ಸರ್. ಅಮೃತಧಾರೆ ನೀ ಅಂಬರ ತಾರೆ ನನ್ನಿದೆ ಸೇರೆ ನೀ ಅಪ್ಪಿಕೊಬಾರೆ. ಮೊದಲನೇದಾಗಿ ನಿಮ್ಮಿಬ್ಬರಿಗೂ ಜೋಡಿ ನಂಬರ್ 1 ವೇದಿಕೆಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನೀವು ಸ್ಮೈಲ್ ನೋಡ್ತಿದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀರಿ, ಒಂಥರ ಎನರ್ಜಿ ಇರುತ್ತೆ, ಒಂಥರ ಸಂತೋಷನ ಸ್ಪ್ರೆಡ್ ಮಾಡ್ತಾರೆ ಇವರು. ನಮ್ಮ ತಾಯಿ ಜೊತೆನೆ ನಿಜವಾಗ್ಲೂ ನಾವೇ ಮಾತಾಡ್ತಿದ್ದೀವಿ ಅನ್ನೋಷ್ಟು ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡ್ತಾರೆ. ಹಿರಿಯ ದಂಪತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಖುಷಿ ಆಗ್ತಿದೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಹೇಳಿ? ತುಂಬಾ ಖುಷಿ ಆಗ್ತಿದೆ. ಈ ಶೋ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ, ಅಂದ್ರೆ ವೆರಿ ಲೈವ್ಲಿ ಅಂಡ್ ಒಂಥರ ಫನ್ ಫೀಲ್ಡ್ ಪ್ರೋಗ್ರಾಮ್. ಸೊ ಖುಷಿ ಆಗತ್ತೆ. ಒಂದು 6 ಗಂಟೆಗೆ ಆರಾಮಾಗಿ ಕೂತ್ಕೊಂಡು ಖುಷಿಯಾಗಿ ನೋಡ್ಬೋದು. ಮನಸ್ಸು ಒಂಥರ ನೆಮ್ಮದಿ ಅನ್ಸುತ್ತೆ. ಸರ್, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ನಮ್ದು ಲವ್ ಅರ್ಧ ಅರೇಂಜ್. ಆ ತರ ಹೆಂಗ? ಅರ್ಧ ಹೆಂಗೆ ಯಾವ ತರ ಅದು? ನಾನು ಇವ್ರನ್ನ 10th ಸ್ಟ್ಯಾಂಡರ್ಡ್ ಇಂದ ನೋಡ್ತಾ ಇದ್ದೀನಿ. ಆಗ್ಲಿಂದ ನೋಡ್ತಾ ಇದ್ದೀನಿ. ಹುಷಾರಾಗಿದ್ದೀರಾ ನೀವು? ಆಮೇಲೆ ಅಮ್ಮ ತುಂಬಾ ಒತ್ತಾಯ ಮಾಡ್ತಾರೆ ಮದ್ವೆ ಮಾಡ್ಕೊ ಅಂತ. ಸೊ ಒಂದಷ್ಟು ಜನ ಹುಡುಗರು ಲಿಸ್ಟ್ ಆಗ್ತೆ, ಯಾರು ಇವರಲ್ಲಿ ಯಾರ್ಯಾರು ಓಕೆ ಅಂತ. ನಮ್ಮ ಮನೆಗೆ ಲಿಸ್ಟ್ ಇತ್ತು, ಒಂದ್ 5-6 ಜನ ಹುಡುಗರಲ್ಲಿ. ನೇಮ್ ಟಿಕ್ ಮಾಡಿದೆ, ಆಯ್ತಾ? ಎಕ್ಸಾಮ್ ಅನ್ಕೊಬಿಟ್ಟವ್ರೆ. ಆಮೇಲೆ ಅಮ್ಮಂಗ್ ಬಂದು ಹೇಳಿದೆ, ಅಮ್ಮ ಮಾಡ್ಬಿಟ್ಟಿದ್ದೀನಿ, ಓಕೆ, ಇಲ್ಲ ಅಂದ್ರೆ ಈ ಸದ್ಯಕ್ಕೆ ಮದ್ವೆ ಬೇಡ ಅಂತ. ಸಾರ್ ಟಿಕ್ಕಲ್ ಸಿಕ್ಕಿರೋ ಅಂತ ಗಂಡ ಸರ್ ನೀವು. ಆಮೇಲೆ ಅಮ್ಮ ಕೇಳಿದ್ರು, ನೀನ್ ಅವ್ನ್ಗೆ ಹೇಳಿದ್ಯಾ ಅಂದ್ರು. ಇಲ್ಲಮ್ಮ ಅವ್ನ್ಗೆ ಹೇಳಿಲ್ಲ, ಮಾಡಿದೀನಿ ಅಷ್ಟೇ ನೋಡು ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ಮದ್ವೆ ಸದ್ಯಕ್ಕೆ ಬೇಡ ಅಂತ ಹೇಳಿದೆ. ಲವ್ ಸ್ಟೋರಿ ಇವ್ರದ್ದು.
ಅಲ್ಲ ಇವರು ಟಿಕ್ ಹಾಕಿ ಸೆಲೆಕ್ಟ್ ಮಾಡ್ಕೊಂಡ್ರು, ಇವರು ದಾಂಪತ್ಯ ಎಷ್ಟು ಥಿಕ್ ಆಗಿದೆ ನೋಡಿ, ಮತ್ತೆ ಹೇಗೆ ಕ್ಲಿಕ್ ಆಗಿದೆ ನೋಡಿ. ಟಿಕ್ ಆಗಿದೆ, ಕ್ಲಿಕ್ ಆಗಿದೆ. ಹೌದು. ಸೊ ಆಮೇಲೆ ಅಮ್ಮ ಅವ್ರಿಗೆ ಹೇಳಿದ್ಯಾ ಅಂದ್ರು, ಇಲ್ಲ ಅವ್ರಿಗೆ ಹೇಳಿ, ನಂಗೆ ಮಾತ್ರ ಹೇಳ್ಬಿಟ್ಟು ಅವ್ನಿಗೆ ಹೇಳ್ದೆ ಹೇಗೆ ಅಂತ. ಆಮೇಲೆ ನೀನೇ ಹೇಳ್ಕೊ ಅಂತಂದೆ. ಆಮೇಲೆ ಇಲ್ಲ ನೀನೇ ಹೇಳು ಅಂದ್ರು. ಆಮೇಲೆ ನಾನೇ ಫೋನ್ ಮಾಡಿ ಹೇಳ್ದೆ, ನೋಡು ನಿನ್ನ ಹತ್ರ ಮಾತಾಡ್ಬೇಕು, ಅಮ್ಮ ಮದ್ವೆ ಮಾಡ್ಕೊಂತಿದ್ದಾರೆ, ನಂಗೆ ಯಾರು ತೋಚ್ತಿಲ್ಲ, ನೀನ್ ಓಕೆ ಅನ್ಸುತ್ತೆ ಅಂದೆ. ಅವನು ಸ್ವಲ್ಪ ಗಾಬರಿ ಆದ. ಅಂದ್ರೆ ನಿಮ್ ಡಿಸಿಷನ್ ಏನಿಲ್ಲ ಸರ್, ಅವ್ರು ಟಿಕ್ ಮಾಡ್ಕೊಂಡಿದ್ರು ನೀವು ಆಗ್ಬಿಟ್ರಿ. ಇವ್ರ ಅಣ್ಣನ ಸ್ನೇಹಿತ ಆಗಿದೆ ಪ್ರಕಾಶ್ ಬೆಲ್ವಾಡಿ. ಸೊ ನಾನು ಪ್ರಕಾಶ್ ಬೆಲ್ವಾಡಿ ವರ್ಷಕ್ಕೆ ಒಂದು 6 ತಿಂಗಳು ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಿದ್ದೆ. ನಾಟಕ ಮುಗಿಸ್ಕೊಳ್ಳೋದು, ರಿಹರ್ಸಲ್ಸು, ಅದಾದ್ಮೇಲೆ ಎಲ್ಲೋ ಹೋಗೋದು, ಅದೆಲ್ಲೋ ಕೂತ್ಕೊಳ್ಳೋದು. ಸೊ ಇವ್ರ ಮೇಲೆ ಮಲ್ಕೊಳ್ತಿದ್ದೆ ಸುಮಾರು ವರ್ಷ. ಅವಾಗ ಇವಳು ಬೆಳಿಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು. ಯಾರು ಇವರು ನಾವು ಲೇಟಾಗಿ ಹೇಳೋದಲ್ಲ, ಬಂದು ಎಪ್ಸೋಳ ಸತ್ಯ ಪ್ಲೀಸ್ ಡ್ರಾಪ್ ಮಾಡು ಅಂತ. ಸೊ ಅದ ಒಂದು ಮೋಟರ್ ಸೈಕಲ್ ಇತ್ತು. ಸೊ ಡ್ರಾಪ್ ಮಾಡ್ಬಿಟ್ಟು 2 ರೂಪಾಯಿ ಇಸ್ಕೊಳ್ತಿದ್ದೆ ಅವಾಗ. ವೆರಿ ಸ್ವೀಟ್, ಕ್ಯೂಟ್ ಆಗಿದೆಲ್ಲ ಇವ್ರ ಲವ್ ಸ್ಟೋರಿ. ಎಸ್, ನಿಮ್ಮ ಮುದ್ದಾದ ದಾಂಪತ್ಯದ ನೆನಪುಗಳನ್ನ ಇಡೀ ಸಂಚಿಕೆ ಪೂರ್ತಿ ನಾವೆಲ್ಲರೂ ಮೆಲ್ಕ್ ಹಾಕೋಣ ಅಂತ ಹೇಳ್ತಾ, ನಿಮ್ಮ ಆಸನ ನಿಮ್ಗೋಸ್ಕರ ಕಾಯ್ತಾ ಇದೆ, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗ ಖುಷಿಯಿಂದ ಶುರು ಮಾಡೋಣ ಮೊದಲನೆಯ ಗೇಮ್. ಸೊ ಲೈಫಲ್ಲಿ ಯಾರು ಯಾವಾಗ ಎಲ್ಲಿ ಜಾರಿರ್ತಾರೋ ಗೊತ್ತಿಲ್ಲ, ಆದ್ರೆ ಈ ಆಟ ಆಡಕ್ ಬರ್ತಿರೋ ಜೋಡಿಗಳು ಜಾರ್ಲೇಬೇಕು ಅಂತ ನಾವು ಡಿಸೈಡ್ ಮಾಡ್ಬಿಟ್ಟಿದೀವಿ. ಅದಕ್ಕೆ ಅಂತ ನಾವು ಸೆಟಪ್ ರೆಡಿ ಮಾಡ್ಬಿಟ್ಟಿದೀವಿ. ಹಾಗಾದ್ರೆ ಆ ಜೋಡಿಗಳನ್ನ ಬರಮಾಡ್ಕೊಳ್ಳೋಣ. ನಮ್ಮ ವೇದಿಕೆಯ ಹಿರಿಯ ಹಾಗೂ ಅನುಭವಿ ಜೋಡಿಗಳು ಸರ್ ದೇಶಪಾಂಡೆ ಸರ್ ಜೋಡಿ, ಚಿದಾನಂದ್ ಅವ್ರ ಜೋಡಿ ಹಾಗೂ ರಮೇಶ್ ಪಂಡಿತ್ ಅವ್ರ ಜೋಡಿಗೆ ಬರ್ಲಿ ಜೋರಾದ ಚಪ್ಪಾಳೆ. ರೂಲ್ಸ್ ಏನಂದ್ರೆ, ಇಲ್ಲಿ 3 ಜಾರು ಪಥಗಳಿದೆ. ಅಲ್ಲಿ ನಿಮ್ಮ ಮುಂದೆ ಇರುವಂತ ಮಡಕೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಈ ಜಾರು ಪಥದಲ್ಲಿ ಜಾರ್ಕೊಂಡ್ ಬಂದು ಈ ಬದಿನಲ್ಲಿ ಕೂತಿರುವಂತ ನಿಮ್ಮ ಹೆಂಗಸರು ತಲೆ ಮೇಲೆ ಒಂದ್ರ ಮೇಲೊಂದು ಮಡಕೆನ ಇಟ್ಕೋತಾ ಹೋಗ್ಬೇಕು. ಯಾರು ಬೇಗ ಬಂದು ಮಡಕೆಗಳನ್ನ ಜೋಡಿಸ್ತಾರೋ ಅವರು ಈ ಆಟದ ವಿನ್ನರ್ ಆಗ್ತಾರೆ. ಈ ಆಟಕ್ಕೆ 5 ನಿಮಿಷಗಳ ಕಾಲಾವಕಾಶ ಇರುತ್ತೆ. 5 ನಿಮಿಷಗಳಲ್ಲಿ ಯಾರು ಬೇಗ ಹೋಗಿ ಎಷ್ಟು ಮಡಕೆಗಳನ್ನ ತಂದು ಜೋಡಿಸ್ತಾರೋ ಅವರು ವಿನ್ನರ್ ಆಗ್ತಾರೆ. ಬರ್ತಾ ನೀವು ಜಾರ್ಕೊಂಡ್ ಬರ್ತೀರಾ, ವಾಪಸ್ ಹೋಗ್ತಾ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಆ ತರ ಹೋಗಿ, ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೋ ಆ ತರ ಹೋಗಿ. ಓಕೆನಾ? ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಈ ಆಟವನ್ನ ಆಡೋದಿಲ್ಲ ಅಂತ ಯಶವಂತ್ ಸರ್ ದಂಪತಿಗಳು ಹೇಳ್ತಾ ಇರೋದ್ರಿಂದ, ಮಾಲ್ತಿ ಅಮ್ಮ ನೀವು ಇಲ್ಲಿಂದ ಎಸ್ಕೇಪ್ ಆಗ್ಬೇಕಾಗತ್ತೆ, ಸುಮಾ ನೀವು ಇಲ್ಲಿ ಬರ್ಬೇಕಾಗತ್ತೆ. ಓಕೆ, ನಿಮ್ಮ ಆಟದ ಸಮಯ ಈಗ ಶುರು. ಸಖತ್ತಾಗಿ ಕೇಳ್ಕೊಂಡ್ಬರ್ತಾ ಇದ್ದಾರೆ. ವೆರಿ ನೈಸ್, ವೆರಿ ನೈಸ್, ಅದು ಸೂಪರ್. ಹಂಗೆ ವಾಪಸ್ ಹೋಗಿ, ಹಂಗೆ ವಾಪಸ್ ಮಡಕೆ ಆಯ್ತು. ಈಗ ಇಬ್ರು ಒಂದೊಂದು ಮಡಕೆ ತೊಟ್ಕೊಟ್ಟಿದ್ದಾರೆ. ಈಗ 2ನೇ ಮಡಕೆನ ಪ್ರಯತ್ನ ಪಡ್ತಾ ಇಲ್ಲಿ ಹಿಡ್ಕೊಳಕ್ಕೆ ನಮ್ಗೆ ಯಾರನ್ನ ಹೆಲ್ಪ್ ಮಾಡಬೇಕು. ಈಗ 3ನೇ ಪ್ರಯತ್ನಕ್ಕೆ ಹೋಗ್ತಿದ್ದಾರೆ. 3ನೇ ಮಡಕೆನ ತಗೊಂಡು ಹೋಗ್ತಿದ್ದಾರೆ. ಹುಷಾರು, ಹುಷಾರು. ಸ್ಟ್ರೈಟ್ ಇಡಿ, ಸ್ಟ್ರೈಟ್ ಇಡಿ. ಇಬ್ರು 3ನೇ ಮಡಕೆನ ತಗೊಂಡು ವಾಪಸ್ ಬರ್ತಿದ್ದಾರೆ. ಬನ್ನಿ ಸರ್. ಅದೇ ಇಟ್ಕೋಬೇಕು. ಸ್ಟ್ರೈಟ್ ಆಗಿ ಕೆಳಗಡೆ ಅದು ಸ್ಟ್ರೈಟ್ ಮಾಡ್ಕೊಂಡು ವೆರಿ ನೈಸ್. ಈಗ 4ನೇ ಮಡಕೆ ಚಿದಾನಂದ್ ಅವರು ತಂದುಕೊಟ್ಟಿದ್ದಾರೆ.
ಅವಕಾಶ ಇದೆ. ವೆರಿ ನೈಸ್. ಚಿದಾನಂದ್ ಅವ್ರದ್ದು 5 ಮಡಿಕೆಗಳಾಗಿದೆ. ಚಿದಾನಂದ್ ಅವರು 7 ಮಡಿಕೆಗಳು ತಂದುಕೊಟ್ಟಿದ್ದಾರೆ. 6 5 4 3 2 1 ಟೈಮ್ ಅಪ್. ಆಗ್ಲೇ ನಾನು ಹೇಳ್ದೆ ಇದು ಯಂಗ್ ಕಪಲ್ಸ್ಗೆ ಅಂತ ಮಾಡಿದ್ದಂತ ಆಟ. ಆದ್ರೆ ಯಂಗ್ ಕಪಲ್ಸ್ ತರ ನಾವು ಕೂಡ ಆಟ ಆಡ್ತೀವಿ ಅಂತ ಪ್ರೂವ್ ಮಾಡಿರುವಂತ ನಮ್ಮ ಕಪಲ್ಸ್ ಅವರು ಯಂಗೆ. ನಿಜ ಹೇಳಿ, ಆಟ ಶುರು ಮಾಡಿದಾಗ ಒಂದ್ ಸ್ವಲ್ಪ ಭಯ ಇತ್ತು ಎಲ್ರಿಗೂ. ನೀವು ಆಟ ಕಂಪ್ಲೀಟ್ ಮಾಡಿದ್ಮೇಲೆ ಖುಷಿ ಆಯ್ತಾ ಇಲ್ವಾ? ಸಿಕ್ಕವಳೆ ಅಲ್ವಾ? ಜಾರಿದ್ ಹೆಂಗ್ ಅನ್ನಿಸ್ತು? ತಿರ್ಗಾ ದೈಪಲ್ಲಿ ಎದ್ದೊಳ್ಬೋದು. ಹೇಳಿ ಚಿದಾನಂದ್ ಸರ್. 25 ವರ್ಷ ತಳ್ಕೊಂಡ್ ಬಂದವ್ರಿಗೆ ಇನ್ನು 75 ವರ್ಷ ತಳ್ಕೊಂಡು ಹೋಗ್ಬೇಕು ಅಂತ ಆಸಕ್ತಿ ಬರ್ತದೆ. ಬಟ್ ಈ ಹೆಣ್ಮಕ್ಳು ಕೂಡ ಮಡಿಕೆ ಒಂದೊಂದು ಸಿಕ್ಕಾಪಟ್ಟೆ ಭಾರ ಇದೆ. ಅವ್ರು ಏನೇ ತಗೊಂಡ್ ಬಂದ್ರು ಅದನ್ನ ಬ್ಯಾಲೆನ್ಸ್ ಮಾಡೋದು ಕೂಡ ಒಂದು ತುಂಬಾ ದೊಡ್ಡ ಚಾಲೆಂಜ್. ಆ ಬ್ಯಾಲೆನ್ಸ್ ಮಾಡಿದಕ್ಕೆ ಈ ಇಬ್ರು ಹೆಣ್ಣು ಮಕ್ಳಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಜೊತೆಗೆ ನಮ್ಮ ಜೋಡಿಗಳೆಲ್ಲ ಬಂದು ಇಲ್ಲಿ ಸಪೋರ್ಟ್ ಮಾಡೋದ್ರಲ್ಲ, ಇವ್ರು ಗೇಮ್ ಆಡ್ತಿದ್ರು ಬಂದು ಅವ್ರು ಸಪೋರ್ಟ್ ಮಾಡೋದ್ರಲ್ಲ, ಎಲ್ಲಾ ಜೋಡಿಗಳಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು. ಸೊ ಈ ಆಟವನ್ನ ಫುಲ್ ರೊಚ್ಚಿಗೆದ್ದಿ ನೋಡ್ತಾ ಇದ್ದಂತ ನಮ್ಮ ಮಾಳ್ವಿಕಾ ಅಮ್ಮನ ಕೇಳ್ಬಿಡ್ತೀನಿ, ಹೇಗಿತ್ತು ಆಟ? ಮೊದಲನೇದಾಗಿ ಅದಕ್ಕೆ ಎಲ್ರಿಗೂ ಅಭಿನಂದನೆಗಳು, ಚಪ್ಪಾಳೆಗಳು. ಕಷ್ಟ ಇದೆ, ನೋಡಕ್ಕೇನೋ ಸುಲಭ ಅನ್ಸುತ್ತೆ, ಕಷ್ಟ ಇದೆ. ಜಾರೋದು ಎಲ್ರೂ ಜಾರ್ತೀವಿ, ಆದ್ರೆ ಜಾರದ ಮೇಲೆ ಎದ್ದು ನಿಂತು ಮತ್ತೆ ಹೋರಾಟ ಮುಂದುವರಿಸೋದಿದೆಯಲ್ಲ, ಅದೇ ಬದುಕು ಅಂತ ಅಂದ್ಕೋತೀನಿ. ಅದನ್ನ ಬಹಳ ತದ್ರೂಪವಾಗಿ ಇಬ್ರು ನೆರವೇರಿಸಿ ತೋರಿಸಿದ್ದಾರೆ. ಚಿದಾನಂದ್ ಅವರು ಸ್ವಲ್ಪ ಬೇಗ ಬಂದ್ರು ಅನ್ಸುತ್ತಲ್ಲ. ರಮೇಶ್ ಅವ್ರಿಗೆ ಆ ನ್ಯಾಕ್ ಸ್ವಲ್ಪ ಲೇಟ್ ಆಯ್ತು ತಿಳ್ಕೊಳಕ್ಕೆ. ಅವ್ರು ಮೊದ್ಲಿಂದ ಆ ಮಡಿಕೆನ ಮಗುಚ ಬೇರೆ ತಲೆ ಮೇಲೆ ಹಾಕೊಂಡು ಬಹಳ ಸ್ಪೀಡಾಗಿ ಬಂದ್ರು. ಅಲ್ಲ ಮೇಡಮ್, ಪಾಪ ಪಾಂಡನಲ್ಲಿ ನೋಡಿದೀರ ಅನ್ಸುತ್ತೆ, ಈ ಟ್ರಿಕ್ ಬಳಸಿದಾರೆ. ಅದ್ ಯಾವ್ದೋ ಕ್ಯಾಮ್ರಾನ ತಗೊಂಡ್ ಬರಕ್ ಹೋಗಿ ಕೆಳಗಣ್ಣಿನಿಂದಾನೇ ಹಿಂಗ್ ಬರ್ಬೇಕು. ಹೌದಾ? ನೀವು ಪಾಪ ಅಂತೂ ಅಲ್ಲ ಬಿಡ್ರಿ, ಪಾಂಡು ಇರ್ಬೋದೇನೋ. ತುಂಬಾ ಚೆನ್ನಾಗಿತ್ತು. ಕವಿತಾ ಅವರು ಅದು ಇಟ್ಕೊಳ್ಳುವಾಗ ಸಿಂಬಿ ಮೇಲೆ ಅದನ್ನ ಸರಿಯಾಗಿ ಕೂರಿಸ್ಕೊಳ್ಳಿಲ್ಲ, ಕಾಣಿಸ್ಲಿಲ್ಲ ಮೇಡಮ್. ಆಗ ನೋಡಿದ್ರೆ ಸುನೇತ್ರ ಪರ್ಫೆಕ್ಟ್ ಆಗಿತ್ತು ಅದು. ಹೌದು, ಸ್ಟ್ರೈಟ್. ರಮೇಶ್ ಅವ್ರಿಗೆ ಹೈಟ್ ಡಿಸ್ಅಡ್ವಾಂಟೇಜ್ ಆದ್ರೂ ಅವ್ರು ಚೆನ್ನಾಗಿ ಆಡಿದ್ರು. ಹೌದು, ವೆರಿ ನೈಸ್. ತುಂಬಾ ಸ್ಪೋರ್ಟಿವ್ ಆಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಅವರೇ. ಈ ಆಟ ನೋಡಿದ್ಮೇಲೆ ಗೊತ್ತಾಗುತ್ತೆ ಆಟ ಆಡಕ್ ಬೇಕಾಗಿರೋದು ವಯಸ್ಸಲ್ಲ, ಮನಸ್ಸು. ಸಂಸಾರಕ್ಕೂ ಇದಕ್ಕೂ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಸೊ ಗಂಡ್ಮಕ್ಳು ನಡ್ಕೊಂಡು ತೆವಳ್ಕೊಂಡು ಕೂತ್ಕೊಂಡು ಏನೋ ಮಾಡಿ ದುಡ್ಡು ತಗೊಂಡ್ಬರ್ಬೇಕು, ಅದನ್ನ ಹೆಣ್ಮಕ್ಳು ಕೊಡ್ಬೇಕು. ಹೆಣ್ಮಕ್ಳು ಚೆನ್ನಾಗಿ ಸಂಸಾರ ಬ್ಯಾಲೆನ್ಸ್ ಮಾಡ್ಬೇಕು. ವಾವ್. ಇಬ್ರು ಸರ್, ನಿಮ್ಮ ವಯಸ್ಸಂದ್ರೆ ನೀವು ಯಾವಾಗ್ಲೂ ಹೆಂಗೆಂಗೋ ಅಲ್ಲ, ನೀವಿಬ್ರು ಹೆಂಗೆ ಆಯ್ತಾ. ಅದು ಅಷ್ಟು ಚೆನ್ನಾಗಿ ಸ್ಪೋರ್ಟಿವ್ ಆಗಿ ತಗೊಂಡು ಚೆನ್ನಾಗಿ ಗೇಮ್ ಆಡಿದ್ರಿ, ಸಖತ್ ಖುಷಿ ಕೊಡ್ತು. ನಿಮ್ಮ ಜೋಶು ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಇಬ್ರು ಮೇಡಮ್ದಿರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಸಖತ್ ಖುಷಿ ಆಯ್ತು ಸರ್. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸತ್ಯ ಸರ್. ನಮ್ಮ ಕ್ಯಾಪ್ಟನ್ ರಮೇಶ್ ಪಂಡಿತ್ ಮತ್ತೆ ಕ್ಯಾಪ್ಟನ್ ಚಿದಾನಂದ್ ಸೀಕ್ರೆಟ್ ಆಗಿ ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್ ಕುಡಿತಾ ಇದಾರೆ ಅಂತ ಕಾಣುತ್ತೆ. ಈ ವಯಸ್ಸಲ್ಲಿ ಈ ಶಕ್ತಿ ನನ್ಗಂತೂ ಇಲ್ಲಪ್ಪ. ನನ್ಗೆ ಇದು ಮುಗಿದ್ಮೇಲೆ ನನಗೆ ಅಲ್ಲಿ ಬಂದ್ಬಿಟ್ಟು ಆಡಕ್ ಆಸೆ. ಇವಾಗ ಆಡ್ತೀರಾ ಅಂತಂದ್ರೆ ಆಡಿಸ್ತೀವಿ. ಏನ್ ನೋಡೇ ಬೇಡ. ಮಾಡಿ ಸರ್, ಸತ್ಯ ಅವರೇ ಮಾಡಿ. ಬನ್ನಿ ಸರ್. ಈಗ ಸದ್ಯಕ್ಕೆ ನಡ್ಕೊಂಡ್ ಬರೋದಲ್ವಾ ಸರ್? ಬೇಡ, ನಡ್ಕೊಂಬರೋದು ಬೀಳುತ್ತೆ. ಹಾಗಾದ್ರೆ ಬಟ್ಟೆ ಎಲ್ಲ ಹಾಕೋಬೇಕಾಗತ್ತೆ. ಬೇಡ ಬಿಡಿ, ನೆಕ್ಸ್ಟ್ ಟೈಮ್ ಏನು ಹಾರ್ಲಿಕ್ಸ್ ಪ್ಲಸ್ ಕುಡ್ಕೊಂಡು ಬರ್ತೀನಿ. ವೆಲ್ ಡನ್, ಥ್ಯಾಂಕ್ ಯು. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಏಜ್ ಇಸ್ ಅ ಮ್ಯಾಟರ್ ಆಫ್ ಮೈಂಡ್. ಇಫ್ ಯು ಡೋಂಟ್ ಮೈಂಡ್, ಇಟ್ ಡಸಂಟ್ ಮ್ಯಾಟರ್. ಸೊ ಇವಿಬ್ರು ಯು ಡಿಡ್ ಮೈಂಡ್ ಅಂಡ್ ಯು ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಇದು ನಂಗೊಂದು ಹಾಡ್ ನೆನ್ಪು ಬರ್ತಾ ಇದೆ. HSV ಅವ್ರು ಬರ್ದಿರೋದು, ಮತದಾನ ಸಿನಿಮಾದು. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ ಹಿಂದ ಬಿದ್ದಾರ ಅಂತ. ಏನಂದ್ರೆ ಸಂಸಾರ ಅಷ್ಟು ಕಷ್ಟ, ಹೆಣ್ಮಕ್ಳ ಮೇಲೆ ಕಷ್ಟ ಹೇರಿಸ್ತಾ ಇರ್ತೀರ ನೀವು, ಅವರು ತೊಗಸ್ಕೊಂಡು ಬರ್ತಾ ಇರ್ತಾರೆ ಅಂತ ತೋರಿಸುತ್ತೆ. ವೆರಿ ವೆಲ್ ಪ್ಲೇಡ್ ಅಂಡ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಓಕೆ, ಆಟವನ್ನು ಅದ್ಭುತವಾಗಿ ಆಡಿರುವಂತ ಈ ಎರಡು ಜೋಡಿಗಳಿಗೆ ಬರಲಿ ಜೋರಾದ ಚಪ್ಪಾಳೆ. ಆಸಮ್.
ಬಟ್ ಇದರಲ್ಲಿ ವಿನ್ನರ್ ಅಂತ ಯಾರನ್ನ ಅನೌನ್ಸ್ ಮಾಡೋದು? ಆ ಟೀಮಿಂದ ಕ್ಯಾಪ್ಟನ್ ಚಿದಾನಂದ್, ಈ ಟೀಮಿಂದ ರಮೇಶ್ ಪಂಡಿತ್, ಏಂಜಲ್ ಸುನೇತ್ರ. ಇವ್ರು ಮಡಿಕೆ ಇಟ್ಕೊಂಡಿದ್ದಕ್ಕೆ, ಅವ್ರು ಮಡಿಕೆ ಕೊಟ್ಟಿದ್ದಕ್ಕೆ. ವೆರಿ ಗುಡ್. ಕರೆಕ್ಟ್. ಹೌ ಸ್ವೀಟ್. ಸೊ ಈ ಒಂದು ಆಟ ಶುರು ಮಾಡಿದಾಗ ತುಂಬಾ ಹುಮ್ಮಸ್ಸಿಂದ ನಮ್ಮ ಯಶವಂತ ಸರ್ ದೇಶಪಾಂಡೆ ಜೋಡಿಗಳು ವೇದಿಕೆ ಮೇಲೆ ಬಂದ್ರು. ಆದ್ರೆ ಕಾರಣಾಂತರಗಳಿಂದ ಆಟವನ್ನ ಆಡಕ್ಕಾಗ್ಲಿಲ್ಲ ಅಂತಂದ್ರೆ ಏನು, ಒಂದು ಅದ್ಭುತವಾದಂತ ಸಾಂಗ್ ಬರುತ್ತೆ. ಆ ಸಾಂಗ್ಗೆ ಡಾನ್ಸ್ ಮಾಡೋದ್ರ ಮೂಲಕ ಈ ಜೋಡಿಗಳು ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ತಾರೆ. ಬರ್ಲಿ ಆ ಜೋಡಿಗೆ ಜೋರಾದ ಚಪ್ಪಾಳೆ. ಮ್ಯೂಸಿಕ್. ಸೂಪರ್. ಸುನುಮ ಏನೋ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಿದ್ರು. ಕ್ರೀಡೆಯಲ್ಲಿ ಸ್ವಲ್ಪ ಸಕ್ರಿಯವಾಗಿದ್ರೆ ಇಂಥದ್ದು ಮಾಡಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು 4 ವರ್ಷ ಬೆಂಗಳೂರು ಡಿಸ್ಟ್ರಿಕ್ಟ್ಗೆ ರಿಲೇ ಆಡ್ತಾ ಇದ್ದೆ, 4th ರನ್ನರ್ ಆಗಿ. ಆಮೇಲೆ ಇದು ಡಿಸ್ಟ್ರಿಕ್ಟ್ ಅಲ್ಲದೆ ಸ್ಟೇಟ್ಗೆ ಲಾಂಗ್ ಜಂಪ್ ಕೂಡ ಆಡ್ತಾ ಇದ್ದೆ ನಾನು. ನನ್ನ ಕಾಲಲ್ಲಿ ಕ್ರ್ಯಾಂಪ್ಸ್ ಶುರುವಾಯಿತು, ಕಾಫ್ ಮಸಲ್ಸ್ ಅಲ್ಲಿ. ಹಾಗಾಗಿ ಸ್ಪೋರ್ಟ್ಸ್ ಓಡೋದೆಲ್ಲ ಸ್ಟಾಪ್ ಮಾಡಬೇಕು ಅಂದರು. ಬಹುಶಃ ಅದರಲ್ಲಿ ಇದ್ದಿದ್ರೆ ನಾನು ಆಕ್ಟ್ರೆಸ್ ಆಗ್ತಾನೆ ಇರಲಿಲ್ಲ, ನಾನೊಂದು ಸ್ಪೋರ್ಟ್ಸ್ ವುಮೆನ್ ಆಗಿರ್ತಾ ಇದ್ದೆ. ವೆರಿ ನೈಸ್. ಕಂಗ್ರ್ಯಾಚುಲೇಷನ್ಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೇವರಿದ್ದಾನೆ ಅನ್ನುವಂತ ದೈವ ಭಕ್ತ ಇವರು. ಡಾನ್ ಕಮ್ ಡಾನ್ಸರ್ ಜೋಡಿ ಹಾಗೂ ಸಾಫ್ಟ್ವೇರ್ ಸಂತ ಗಣೇಶ್ ಜೋಡಿ. ಓಕೆ, ಮೊದಲನೇ ಆಟ ಆಡೋದಕ್ಕೆ 2 ಜೋಡಿಗಳು ವೇದಿಕೆ ಮೇಲೆ ಬಂದಾಯ್ತು. ಸೊ ನಿಮ್ಮ ಆಟದ ಹೆಸರು ಅಂಟ್ ಅಂಟ್ ಅಂಟ್. ಏನಿದು ಅಂಟಂಟ್ ಅಂತ ಕನ್ಫ್ಯೂಸ್ ಆಗ್ಬೇಡಿ ನೀವು. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬರ್ಲಿ ಗೇಮ್ ಸೆಟಪ್ ಪ್ಲೀಸ್. ಈ ಆಟದ ರೂಲ್ಸ್ ಏನು ಅಂತ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಒಂದ್ಸಲ ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಆಯ್ತಾ. ಈ ಒಂದು ಗೇಮ್ 3 ಲೆವೆಲ್ಗಳಲ್ಲಿ ನಡೆಯುತ್ತೆ. ಸೊ ನಿಮ್ ಹಿಂದೆ ಕಾಣ್ತಾ ಇದೆಯಲ್ಲ ಮಂಕ್ರಿ ಇದೆ, ಆ ಮಂಕ್ರಿಯಲ್ಲಿ ತುಂಬಾ ಬಾಲ್ಗಳಿದೆ. ಓಕೆ, ಈ ಕಡೆ ಖಾಲಿ ಬಾಲ್ಗಳಿದೆ. ಓಕೆನಾ? ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ತಡೆಗೋಡೆಗಳು ಕಾಣ್ತಾ ಇದೆಯಾ? ಇಲ್ಲಿ 2 ತಡೆಗೋಡೆಗಳಿದೆ. ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಲ್ಗಳನ್ನ ತಗೊಂಡು ಈ ತಡೆಗೋಡೆನ ಪಾಸ್ ಮಾಡ್ಕೊಂಡು ಹಾಗೆ ಮುಂದೆ ಬಂದು ಇಲ್ಲಿ ನೋಡಿ, ಇಲ್ಲೂ ಒಂದು ಆಬ್ಸ್ಟಿಕಲ್ ಇದೆ ನಿಮ್ಗೆ, ಇದನ್ನ ಕೂಡ ದಾಟ್ಕೊಂಡು ಮುಂದೆ ಹೋಗ್ಬಿಟ್ಟು ಆ ಖಾಲಿ ಬೌಲ್ಗೆ ಬಾಲ್ಗಳನ್ನ ತಗೊಂಡೋಗಿ ಹಾಕ್ಬಿಡ್ಬೇಕು. ನಿರ್ದಿಷ್ಟವಾದಂತಹ ಸಮಯದಲ್ಲಿ ಯಾವ ಜೋಡಿ ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡಿ ತಂದು ಆ ಬೌಲ್ ಒಳಗಡೆ ಹಾಕ್ತಾರೋ ಆ ಜೋಡಿನ ವಿನ್ನರ್ ಜೋಡಿ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಆದರೆ ಈ ಗೇಮ್ ನ ಆಡೋದಿಕ್ಕೆ ನಿಮ್ಗಿರುವಂತ ಕಾಲಾವಕಾಶ ಕೇವಲ 3 ನಿಮಿಷಗಳು ಮಾತ್ರ. ಬಾಲ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತಾನೆ ಒಂದು ಬಿಗ್ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನು ಅಂತ ಹೇಳ್ತೀವಿ. ಟ್ವಿಸ್ಟ್ ನ ತಗೊಂಡ್ ಬನ್ನಿ ಪ್ಲೀಸ್. ತಂದೆ ಶ್ವೇತಾ, ಕುರಿ ನೋಡಿ ಎಷ್ಟು ಶಾರ್ಪ್ ಆಗಿದ್ದಾರೆ. ಈಗೇನು ಅಂತಂದ್ರೆ ಆಪೋಸಿಟ್ ನಿಂತ್ಕೊಳ್ಳಿ. ನೀವು ಅಂಟ್ಕೊಂಡಿರೋದು ಬಿಡಿಸ್ಕೊಂಡ್ಬಿಡ್ತೀರಾ ಅಂತ ನಾವೊಂದು ಬೆಲ್ಟ್ ರೆಡಿ ಮಾಡಿದೀವಿ. ಕರೆಕ್ಟ್. ಓಕೆ, ಸೊ ಬೆಲ್ಟ್ ಹಾಕೊಂಡು ಒಬ್ರಿಗೊಬ್ರು ಅಂಟ್ಕೊಂಡೇ ಇರಬೇಕು. ಬಾಲ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಬೆಲ್ಟ್ ನ ಕಟ್ಟಾಯ್ತು, ಗಂಡ ಹೆಂಡತಿ ಅಂಟ್ಕೊಂಡು ನಿಂತಾಯ್ತು. ಆದ್ರೆ ಇದು ಒಂದೇ ಟ್ವಿಸ್ಟ್ ಅಲ್ಲ, ಇನ್ನೊಂದು ಟ್ವಿಸ್ಟ್ ಇದೆ. ಪ್ರತಿ ಸಲ ಹೋಗಿ ಬರ್ಬೇಕಾದ್ರೂ ನಿಮ್ಗಿರುವಂತ ಈ ತಡೆಗೋಡೆಗಳಿದೆಯಲ್ಲ, ಒಂದು ಹಂತ ಕೆಳಗಡೆ ಬರ್ತಾ ಹೋಗುತ್ತೆ. ಅದಕ್ಕೆ ತಕ್ಕ ಹಾಗೆ ನೀವು ಆಟವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಟಚ್ ಮಾಡಬೇಡಿ, ಆ ತಡೆಗೋಡೆನ ಬೀಳ್ಸೋ ಹಾಗಿಲ್ಲ. ಅಕಸ್ಮಾತ್ ಬೀಳ್ಸಿದ್ರೆ ಮತ್ತೆ ಮೊದಲಿಂದ ನೀವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಓಕೆ, 2 ಜೋಡಿಗಳು ಅಲ್ಲಿ ಬಂದ್ಬಿಡಿ, ಆ ಕಡೆ ಬಂದ್ಬಿಡಿ. ಸುಧಾ ಮೇಡಮ್, ಮನೇಲಿ ನೀವು ಯಾವತ್ತಾದ್ರೂ ಈ ತರ ಆಟ ಆಡಿದೀರಾ? ಅಂಟಂಟ್ ಗೇಮ್? ಇಲ್ಲ, ನಾವು ಅಡ್ಗೆ ಮನೇಲಿ ಮಾತ್ರ ಏನಾದ್ರು ತಪ್ಪಾದ್ರೆ ಅಂಟಂಟ್ ಈ ತರ
ಓಕೆ, ಈಗ ಬಾಲ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ನಿಮ್ಮ ಕೈಗೆ ಈ ಪ್ಲೇಟ್ಗಳನ್ನ ಕೊಡ್ತೀವಿ ನಾವು. ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಬಾಲ್ಗಳನ್ನ ತುಂಬಿಸ್ಕೊಂಡು ಹೋಗ್ಬೇಕು. ಆದ್ರೆ ಇಬ್ರು ಪ್ಲೇಟ್ಗಳನ್ನ ಹಿಡ್ಕೋಬೇಕಾಗತ್ತೆ. ಓಕೆನಾ? ರೆಡಿ ಇದ್ದೀರಾ? ಅಂಟಂಟಂಟ್ ಈ ಒಂದು ಆಟದ ನಿಮ್ಮ ಸಮಯ ಈಗ ಶುರು. ಹುಷಾರು ಬನ್ನಿ, ದಾಟಬೇಕು ಆಯ್ತಾ? ಗಣೇಶ ನೆಲಕ್ಕಲ್ಲ ಬೌಲ್ಗೆ ಹಾಕ್ಬೇಕು. ಮಂಜು ಅವರೇ ನೆಲಕ್ಕೆ ಹಾಕಬೇಕಾದ್ರೆ ಹೋಗ್ಬೋತಾನೆ. ಓ ಇವರು ಮಂಜು ನಿಜಾನ ಅವ್ರು ಅಕ್ಕಿ ಮುಟ್ಟೆ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಗಣೇಶ್ ಅವರು. ನಿಧಾನ ಬೀಳ್ಸ್ಬೇಡ. ನಿಧಾನ ಗಣೇಶ ಅವಸರ ಪಡಬೇಡ. ಗಣೇಶ ಅವಸರ ಪಡಬೇಡ. ಬನ್ನಿ, ಮೆತ್ತಿಗೆ ಗುಡ್ಡು ನೀನು ಹೋಗ್ಬಿಡುಮ. ನಿಧಾನಕ್ಕೆ ಬನ್ನಿ, ತುಂಬಾ ತುಂಬಿಸ್ಕೊಂಡು ಬನ್ನಿ. ಮನೆಯಲ್ಲಿ ಸ್ವಲ್ಪ ಕೆಲಸ ಈಗ ಒಂದ್ ಲೇಯರ್ ಕಮ್ಮಿ ಆಗ್ತಾ ಇದೆ. ಇವ್ರೇನು ಅಕ್ಕಿ ಮುಟ್ಟೆ ಹೇಳ್ದಂಗೆ ಹೇಳ್ಕೊಂಡು ಹೋಗ್ತಾವ್ರೆ. ಹುಷಾರು ಈಗ ಒಂದ್ ಲೇಯರ್ ಕಮ್ಮಿ ಆಗಿದೆ. ಹುಷಾರು. ನಿಧಾನಕ್ಕೆ ಹೋಗಿ. ಸಖತ್ ಬಾಲ್ ಹಾಕಿದ್ರು ಮಂಜು ಮಾಸ್ಟ್ರು. ಇವ್ರು ದಿನ ಇದೇ ಆಡ್ತಾರೆ ಅನ್ಸುತ್ತೆ ಮನೇಲಿ. ಅಬ್ಬಾಸ್ ಅವ್ರು ಬಹಳ ಕಷ್ಟ ಪಡ್ತಾ ಇದಾರೆ. ಮೆತ್ತಿಗೆ ನೀನು ಹೋಗು. ಸ್ವಲ್ಪ ಈಗ ಕೊನೆ ಅಂತ ತಿರ್ಗ ಈಗ ಕೊನೆ ಅಂತ ಸರಿ. ಈ ಅಂತಾನು ಡಾಕ್ಟರ್ ಮಂಜು ಮಾಸ್ಟ್ರು. ಈಗ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಇನ್ನೊಂದು ಲೇಯರ್. ಬನ್ನಿ ಸರ್. ಹೌದಾ? ಗಣೇಶ್ ಅವರು ಹೋಗ್ಲಿ. ಫೈನಲ್ ರೌಂಡ್ ಇದು. ಒಂದೇ ಅಳತೆಲಿ ಇಟ್ಕೊಳ್ಳಿ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ನಾನು ಫಸ್ಟ್ ಹೋಗ್ಲಾ? ಕುತ್ಕೋಗುಡು. 9 8 ಕೈ ಬಿಡಬೇಡ. ತಿರ್ಗು. ವೆರಿ ಗುಡ್. ಶಾಬಾಷ್. ಈ ಲೇಯರ್ ದಾಟ್ಬಿಟ್ರಲ್ಲ ಇವರು. ವೆರಿ ನೈಸ್. 3 2 1 ಸೂಪರ್. ಈಗ ನನ್ನ ಖುಷಿಗೋಸ್ಕರ ಇನ್ನೊಂದು ಕೊನೆ ಲೇಯರ್. ಮಂಜು ಹಾಗೂ ಅನುಷಾ ಅವರ ಕೊನೆ ಹಂತದ ಆಟ ಶುರು. ಬರ್ಲಿ ಜೋರಾದ ಚಪ್ಪಾಳೆ. ಅಲ್ಲ ಹೆಂಗ್ ಹೋಗೋದು? ನಾ ಫಸ್ಟ್ ಹೋಗ್ಲಾ? ಸರಿ, ಇಬ್ರು ಯಾರೋ ಒಬ್ರು ಹೋಗಿ ಒಂದ್ ನಿಮಿಷ ತಡೆ. ಮಲಗು, ಲೆಫ್ಟ್ ರೈಟ್ ಮಲಗು. ವೆರಿ ನೈಸ್. ಮುಂದೆನೆ ಹೋಗ್ತಿಲ್ಲ. ಏನು ಮುಂದೆನೆ ಹೋಗ್ತಿಲ್ಲ. ವಾಪಸ್ ಹೋಗ್ಬೇಕು. ಬಾಲಿಲ್ಲ. ಟ್ರೈ ಮಾಡ್ತಾ ಇದ್ದಾರೆ. ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಆಟನ. ವೆರಿ ನೈಸ್. ಬಕ್ಕೊಂಡೇ ಹೋಗ್ಬೇಕು. ಸರಿ, ಇಟ್ಕೊಳ್ಳಿ ಇದನ್ನ ನೀವು. ಬಕ್ಕೊಂಡೇ ಹೋಗ್ಬೇಕು. ಎಲ್ಲ ಭಾರ ಬಿಡ್ತಿದ್ದೀರಾ? ಹುಷಾರು both of you. ಮಂಜು ಏನೆಲ್ಲ ಅವ್ರ ಮೇಲೆ ಭಾರ ಬಿಡ್ತಾ ಇದ್ದೀರಲ್ಲ ಮಂಜು. ಅದು ನೀನು ಹೋಗ್ಬೇಕು. ವೆರಿ ನೈಸ್. ವೆರಿ ನೈಸ್. ಮಂಜು ಕೈಯೇ ಮುರಿದಾಯ್ತು. ಬಿಡಿ, ಅವ್ರು ಇಟ್ಟಿದ್ದಾರೆ. ಇಲ್ಲ ಎದ್ದೇಳಿ. ಇಟ್ಕೊಳ್ಳಿ. ಅವ್ರೀಗ ಕಂಟಿನ್ಯೂ ಮಾಡ್ತಾರೆ. ಮಾಡ್ಬಿಡಿ. ಎದ್ರಲ್ಲ ತಗೊಂಡೋಗ್ಬಿಡಿ. ಇಲ್ಲಕ್ಕೆ ಬಾಲ್ ಮೇಲೆ ಕಾಲಿಟ್ಟು ಇಲ್ಲಿಂದ ಹುಷಾರಾಗಿ ಬಂದು ಬಾಲ್ ಮೇಲೆ ಕಾಲಿಟ್ಟು ಜಾರ್ ಬಿದ್ದೋದಿರಾ. ಸೂಪರ್. ಇವಾಗ ನೀವಿಬ್ರು ಕಮ್. ಈಗ ಇವರು ತಿರುಗು. ಶುರು. ಓಕೆನಾ? ಬನ್ನಿ ಸ್ಟಾರ್ಟ್. ಸರಿ, ಕೆಳಗೆ ಮಲಗು.
ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಆಗುತ್ತೆ. ಹುಷಾರು. ಬಂದೆ. ವೆರಿ ನೈಸ್. ಬಂದೆ. ನಿಧಾನ. ಕೈ ಬಿಡಬೇಡಿ. ವೆರಿ ನೈಸ್. ಸೂಪರ್. ನಿಧಾನ. ಸಖತ್ತಾಗಿ ಎರಡು ಜೋಡಿಗಳು ಅಂಟಂಟ್ ಗೇಮ್ ನ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ. ನಿಮ್ಮ ಪ್ರಕಾರ ಯಾರು ಅತಿ ಹೆಚ್ಚಾಗಿ ಬಾಲ್ಗಳನ್ನ ಕಲೆಕ್ಟ್ ಮಾಡಿರೋದು? ಮಂಜು ಮಾಸ್ಟರ್. ಸೊ ಈ ಒಂದು ಅಂಟಂಟ್ ಗೇಮ್ ಅಲ್ಲಿ ಗೆದ್ದಿರುವಂತ ಜೋಡಿ ಮಂಜು ಮಾಸ್ಟರ್ ಜೋಡಿ. ಹಾಗೆ ನಮ್ಮ ಗಣೇಶ್ ವಿದ್ಯಾ ಅವರು ಕೂಡ ತುಂಬಾನೇ ಸ್ಪೋರ್ಟಿವ್ ಆಗಿ ಆಟ ಆಡಿದ್ರು. ಇವರ ಸ್ಪೋರ್ಟಿವ್ನೆಸ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಯಾಕಂದ್ರೆ ಹೆಂಡತಿನ ಯಾವ ತರ ಕರ್ಕೊಂಡು ಹೋಗ್ಬೇಕು ಕಷ್ಟದ ಸಮಯದಲ್ಲಿ ಅಂತ ಇವ್ರು ತೋರಿಸ್ಕೊಟ್ರು. ಅಂದ್ರೆ ಒಂದು ಅಕ್ಕಿ ಮೂಟೆನ ಹೇಗೆ ದರದರ ಅಂತ ಎಳ್ಕೊಂಡು ಹೋಗ್ತಾರೋ ಹಾಗೆ ಗಣೇಶ್ ಕೂಡ ದರದರ ಅಂತ ಎಳ್ಕೊಂಡು ಹೋದ್ರು. ಬಟ್ ತಮಾಷೆ ಆ ಕಡೆ, ಜೀವನದಲ್ಲಿ ಏನೇ ಒಂದು ಬಂದ್ರು, ಎಷ್ಟೇ ಕಷ್ಟಗಳು ಬಂದ್ರು, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಉದಾಹರಣೆಯಾಗಿತ್ತು ಈ ಒಂದು ಅಂಟಂಟ್ ಗೇಮ್. ಈ ಒಂದು ಗೇಮ್ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಲವ್ಲಿ ಸ್ಟಾರ್. ನಾವು ಅನ್ಕೊಳ್ಳೋದೇ ಬೇರೆ, ಅದಾಗೋದೇ ಬೇರೆ. ನಾನು ಅನ್ಕೊಂಡಿದ್ದೆ ಗಣೇಶ್ ಮತ್ತೆ ವಿದ್ಯಾ ಇಬ್ರು ಸಣ್ಣಗಿದ್ದಾರೆ, ಬೇಗ ಮಾಡ್ಬಿಡ್ತಾರೆ ಏನೋ ಅಂದ್ಬಿಟ್ಟು. ನೋಡ್ರಲ್ಲಿ ಉಲ್ಟಾ ಪಲ್ಟಾ ಆಗೋಯ್ತು. ಸೊ ಮಂಜು ಮಾಸ್ಟರ್ ಮತ್ತೆ ಅನುಷಾ ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಆಗಿದೆ. ಸೊ ಚೆನ್ನಾಗಿ ಆಡಿದ್ರಿ ನೀವು. ಅಂಡ್ ಗಣೇಶ್ ಅಂಡ್ ವಿದ್ಯಾನು ಅಷ್ಟೇ. ಗಣೇಶ್ ಏನಂದ್ರೆ ಸಂಸಾರದ ಗುಟ್ಟು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಾವೇನೇ ಭಾರ ಬಿಟ್ರು ಹೆಣ್ಮಕ್ಳ ಮೇಲೆ ಬಿರ್ಬೇಕು. ಸೊ ಹಂಗಾಗಿ ಎಲ್ಲ ವಿದ್ಯಾ ಮೇಲೆ ಭಾರ ಬಿಟ್ಬಿಟ್ಟಿದ್ದ. ಆದ್ರೂ ಸೋತ್ರು ಗೆದ್ದಿದ್ದೀರಾ ಜನರ ಮನ್ಸನ್ನ. ಇಬ್ರು ತುಂಬಾ ಚೆನ್ನಾಗಿ ಆಡಿದ್ರಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. ಮಾಲ್ವಿಕಮ್ಮ, ಈ ಅನುಭವದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಮಂಜು ಮತ್ತೆ ಅನುಷಾ ಫ್ಲೆಕ್ಸಿಬಲ್ ಹೌದು, ಅವ್ರು ಡಾನ್ಸರ್ಸ್ ಆಗಿರೋದ್ರಿಂದ ಖಂಡಿತ ಅವ್ರ ಶರೀರ ಇನ್ನೂ ಫ್ಲೆಕ್ಸಿಬಲ್ ಆಗಿರುತ್ತೆ. ಆದ್ರೆ ನನಗನ್ಸಿದ್ದು ಅವರು ಒಬ್ರನ್ನೊಬ್ರು ಜಾಸ್ತಿ ಅರ್ತಿರೋದ್ರಿಂದ ಅವ್ರಿಗೆ ಅದು ಅನುಕೂಲ ಆಯ್ತು ಅಂತ ನನಗನ್ನಿಸ್ತು. ಗಣೇಶ ಸ್ವಲ್ಪ ಅಕ್ಕಿ ಮೂಟೆ ತರಾನೇ ಎಳ್ಕೊಂಡು ಹೋಗಿದ್ ವಿದ್ಯಾ ಬೇರೆ ಅಂತ ಅದು ಬೇರೆ ಹಿಂಗೆ ಹೊಡೆದು ಚಚ್ಚಿ ಜಿಗಟಿ ಎಲ್ಲಾ ಮಾಡ್ತಾ ಇದ್ಲು ಹುಡುಗ. ಅದಕ್ಕೆ ಹೆದರ್ಬಿಟ್ಟ ಅವನ ಗಣೇಶ. ಅವರು ನುಗ್ಗದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರು, ಇವರು ತುಂಬದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರು. ಬರ್ಲಿ ನಮ್ಮ ಕುರಿಗೆ ಜೋರಾದ ಚಪ್ಪಾಳೆ. ಅವರ ಅನುಭವದ ಮಾತುಗಳು ಚೆನ್ನಾಗಿತ್ತು, ಎಲ್ರದ್ದು ಚೆನ್ನಾಗಿತ್ತು. ಥ್ಯಾಂಕ್ ಯು. ಸತ್ಯ ಸರ್, ಚೆಂಡಾಟ ಆಡ್ಬೇಕಾರೆ ಹೆಂಡತಿ ಮಾತು ಕೇಳ್ಬೇಕು ಅಂತ ಮಂಜು ಚೆನ್ನಾಗಿ ಗೊತ್ತಿತ್ತು. ನಮ್ಮ ಗಣೇಶ್ಗೆ ಅವ್ರಿಗೇನು ಕಾನ್ಸಂಟ್ರೇಷನ್ ವಾಸ್ ನಾಟ್ ಆನ್ ದ ಚೆಂಡು ಆರ್ ದ ಬಾಲ್. ಮದುವೆ ಆದ್ಮೇಲೆ ಚೆಂಡ್ ಬಗ್ಗೆ ಗಮನ ಕೊಡ್ಬೇಕು. ಸರ್, ನೀವು ಯಾವ್ಯಾವ ವಿಷಯದಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಮೇಡಮ್ನ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಧಾಮ, ತುಂಬಾ ತಿಳ್ಕೊಂಡಿದ್ದಾರೆ ಎಲ್ಲರೂ ಚೆಂಡಾಟದ ಬಗ್ಗೆ. ಬಟ್ ನಂಗನ್ಸಿದ್ದು ಇಟ್ಸ್ ಆಲ್ ಅಬೌಟ್ ವೇಟ್ ಮ್ಯಾನೇಜ್ಮೆಂಟ್. ಸೊ ಅವರು ಚೆನ್ನಾಗಿ ಅವ್ರ ಹೆಂಡತಿ ವೇಟ್ ಮ್ಯಾನೇಜ್ ಮಾಡ್ತಾರೆ ಮಂಜು ಅವರು ಅಂತ ಈ ಒಂದು ಚಟುವಟಿಕೆಯಿಂದ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೋಡಿಗಳ ಆಟವನ್ನು ತುಂಬಾ ಚೆನ್ನಾಗಿ ಆಡಿದ್ರಿ, ಹಾಗೆ ಒಳ್ಳೊಳ್ಳೆ ಕಾಮೆಂಟ್ಸ್ ಕೂಡ ಬಂತು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ಗೊಂದು ಏನೋ ಹೇಳ್ಬೇಕು. ಹೇಳಿ. ತುಂಬಾ ದಿವಸ ನಾನು ಮನುಷ್ಯನ್ ಮಾತು ಹೇಳಕ್ಕೆ ವೇದಿಕೆ ಇರೋದು. ಹೇಳಿ. ಈಗ ಕುರ್ಕುರೆ ಮೆಲೋಡೀಸ್ ಅಲ್ಲಿ ಯಾವಾಗ್ಲೂ ವಿದ್ಯಾ ಅವ್ರು ಆಡೋದನ್ನ ನಾನು ನೋಡಿದ್ದೀನಿ ಸರ್. ಆದ್ರೆ ನಾನು ಇವತ್ತು ಫುಲ್ ಗಟ್ಟು ಹೊಡ್ದು ನಿನ್ನೆಯಿಂದ ಫುಲ್ ಅದನ್ನ ರೀಡ್ ಔಟ್ ಮಾಡ್ಕೊಂಡು ನನ್ ಬೇರೆ ಸ್ಪಷ್ಟತೆ, ಕನ್ನಡ ಸ್ಪಷ್ಟತೆ ಬೇರೆ ಅಷ್ಟು ಎಲ್ಲೋಲ ಕಲ್ಲೋಲ ಆ ತರ ಇದೆ. ಅಲ್ಲ ಶ್ವೇತಾ, ನಮ್ಮ ಅನುಷಾನ ಆಂಕರ್ ಮಾಡೋಣ. ನೀನೊಂದ್ 5 ನಿಮಿಷ ರೆಸ್ಟ್ ತಗೋ ಒಂದೇ ಅಲ್ವಾ? ಎಲ್ಲೋಲ ಕಲ್ಲೋಲ ನೋಡೋಣ ಬಾ. ಕುರಿ, ಈಗ ನಿಮ್ಮ ಕೋ ಹೋಸ್ಟ್ ಇವರು, ಅದಾದ್ಮೇಲೆ ಹಾಡು ಹೇಳ್ತಾರೆ. ಫಸ್ಟ್ ನಾನು ಮೇಡಮ್ ಹತ್ರ ಕಲ್ತಿರೋದಂದ್ರೆ ಅವ್ರಿಗೆ ಫುಲ್ ಬಿಲ್ಡಪ್ ಕೊಡ್ಬೇಕು ಅಂತ. ಫುಲ್ ಎಂಟ್ರಿ ಅದು ಕನ್ನಡದಲ್ಲೇ ಕೊಡ್ಬೇಕು, ಇಂಗ್ಲಿಷ್ ಕಡಿಮೆ ಇರ್ಬೇಕು. ಎಲ್ಲರಿಗೂ ನಮಸ್ಕಾರ. ನೀವು ಮುಂದೆ ಹೇಳಿ ಸರ್. ಎಲ್ರಿಗೂ ನಂದೊಂದು ತಿರುಗಿ ವಾಪಸ್ ನಮಸ್ಕಾರ. ಜೋಡಿ ನಂಬರ್ 1 ಸೀಸನ್ 2ಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ಎಲ್ಲರ ನೆಚ್ಚಿನ ಅಣ್ಣ ಕುರಿಯವರಿಗೆ ನಮಸ್ಕಾರ. ಅಣ್ಣ ನಿಮ್ಮೊಬ್ಬರಿಗೆ. ಹಾಗೆ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಪ್ರೇಮ್ ಸರ್ಗೆ ಸ್ವಾಗತ, ಸುಸ್ವಾಗತ.
ಕರ್ನಾಟಕ ವರ್ಲ್ಡ್ ಫೇಮಸ್ ಕುರ್ಕುರೆ ಮೆಲೋಡಿಸ್ಗೆ ಇನ್ನೊಬ್ರು ಅದ್ವಿತೀಯ ಗಾಯಕಿ ಈಗ ಸಿಕ್ಕಿದ್ರೆ ನಮ್ಮ ಆದಿಶಾ ಅವರಿಗೆ ಬರ್ಲಿ ಜೋರಾದ ಚಪ್ಪಾಳೆ ಚಪ್ಪಾಳೆ ಸರ್ ಅವರಿಗೆ ವಂದನೆಗಳು. ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಾಲವಿಕಾ ಮೇಡಮ್ಗೆ ಸ್ವಾಗತ ಸುಸ್ವಾಗತ. ಸೋ ಸ್ವೀಟ್ ಅನುಷಾ, ವೆರಿ ಸ್ವೀಟ್, ಕ್ಯೂಟ್. ಸುಧಾ ಮ್ಯಾಮ್ಗೆ ಸ್ವಾಗತ ಸುಸ್ವಾಗತ. ಸುಧಾ ಬೆಳವಡಿ ಮೇಡಮ್ಗೆ ಅಂತ ಪೂರ್ತಿ ಹೆಸರು. ಸುಧಾ ಬೆಳವಡಿ ಸುಧಾ ಬೆಳವಣಿಗೆ ಮೇಡಮ್ಗೆ ಸದ್ಯ ಸುಧಾ ಬೆಳ್ಳುಳ್ಳಿ ಮೇಡಮ್ಗೆ ಸುಧಾ ಬೆಳವಡಿ ಮೇಡಮ್ಗೆ ಹಾಗೂ ನಮ್ಮ ಪ್ರೀತಿಯ ಜೋಡಿಗಳಿಗೆ ಸ್ವಾಗತ ಸುಸ್ವಾಗತ. ಹೇಳ್ತೀನಿ. ಹಾಗೆ ನಮ್ಮ ಕ್ಯೂಟ್ ಸ್ವೀಟ್ ಆದ ಶ್ವೇತಾ ಮ್ಯಾಮ್ಗೆ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಪ್ರೀತಿಯ ಆಡಿಯನ್ಸ್ಗೆ ಸ್ವಾಗತ ಸುಸ್ವಾಗತ. ಅವರೆಲ್ಲ ಸುಸ್ತಾಗೋದ್ರು. ಈಗ ಬರ್ಲಿ ಒಂದು ಅದ್ಭುತವಾದ ಗೀತೆ 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 ಬರ್ಕೊಂಡ್ ಬಂದಿದ್ದೀರಾ? ಈ ಎಕ್ಸಾಮ್ ಅಲ್ಲಿ ಹೋದಾಗ ಬರ್ಕೊಂಡಿರ್ತಾರಲ್ಲ ಡೆಡಿಕೇಶನ್ ಸರ್, ಡೆಡಿಕೇಶನ್ ಸ್ಪಷ್ಟತೆ ಇರ್ಬೇಕಲ್ಲ. ಕಾಣಿಸ್ತು ಸ್ಪಷ್ಟತೆ ನೋಡಿದ್ವಲ್ಲ. ಅಲ್ಲ ಸರ್, ನೀವೇ ನಮ್ ಗುರು ಅಲ್ವಾ? ಹೌದು, ನಾನೇ ಗುರಿ, ನಾನೇ ಹೇಳ್ಕೊಟ್ಟದ್ದು. ಈಗ ಒಂದು ಅದು ಅಮೋಘವಾದ ಗೀತೆ ಯಾವುದು? ನಾನು ನಂದಿನಿ ಬೆಂಗಳೂರಿಗೆ ಬರ್ತೀನಿ. ನಾನು ಧಿಕ್ಕಾರ ಹಾಕ್ತೀನಿ ನಾನು. ನಾನ್ ಅದ್ವಿತೀಯ ಗಾಯಕಿ, ನನ್ ಕೈಲಿ ಹಾಡ್ಸೋದ್ ಬಿಟ್ಟು ನೀವು ಹೊಸಬ್ರ ಹಾಡಿಸ್ತಾ ಇದ್ದೀರಾ ಈ ಹಾಡನ್ನ. ಟ್ರೈನಿಂಗ್ ಕೊಡ್ತಾರೆ. ಧಿಕ್ಕಾರ ನಿಮ್ಗೆ. ಈಗ ಅಕಸ್ಮಾತ್ ಹೊಸದಾಗಿ ಮದುವೆ ಆಗಿದೆ, ನೀನ್ ಪ್ರೆಗ್ನೆಂಟ್ ಆಗಿ ಮನೆಗೆ ಹೋದೆ, ಅವಾಗ ಇನ್ನೊಬ್ರು ಬೇಕಾಗುತ್ತಲ್ಲ. ರೆಡಿ? ಸ್ಟಾರ್ಟ್. ನಾವೇನ್ ರೆಡಿ ಆಗ್ಬೇಕಾ? ಇಲ್ಲ ಸರ್, ಆಡ್ತೀನಿ. ನಾನು ನಂದಿನಿ ಬೆಂಗಳೂರಿಗೆ ಬರ್ತೀನಿ, ಪಿಜಿಲಿ ಇರ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ, ಬಂದಿದ್ದ ದುಡ್ಡೆಲ್ಲ ಬಬ್ಲುಗೆ ಕೊಡ್ತೀನಿ. ಬಾರೆ ನಂದಿನಿ ಗೋಬಿ ತಿನ್ಸ್ತೀನಿ, ಬೇಡ ಬಾರೆ ನಂದಿನಿ ಬೆಂಗಳೂರು ತಿರ್ಸ್ತೀನಿ, ಓ ಬೇಡ ಬಾರೆ ನಂದಿನಿ ಬೇಡ ತಿನ್ಸ್ತೀನಿ, ಬೇಡ ಬಾರೆ ನಂದಿನಿ ಪಿಕ್ಚರ್ ತೋರಿಸ್ತೀನಿ, ಓ ಬೇಡ ಚೆನ್ನಾಗಿತ್ತಲ್ವಾ ಸರ್? ಎಲ್ಲರೂ ಒಂದೇ ಸಲ ಹೇಳಿ. ಸಖತ್ತಾಗಿತ್ತು, ಎಲ್ಲೂ ಆಡಕ್ ಹೋಗ್ಬೇಡಿ. ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀರಾ ಅನುಷಾ, ವೆರಿ ಕ್ಯೂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ ಯು. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಜೋಡಿ ನಂಬರ್ 1 ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ GRB ಮಸಾಲಾ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಹೆಡ್ಸನ್ ಕರ್ಡ್, ಭೀಮಾ ಜ್ಯುವೆಲರ್ಸ್ since 1925, associate sponsors Skoda Slavia, digital streaming partner Z5.